ಆತ್ಮೀಯರೇ, ನಾನು ನಿಮ್ಮ ಯಮನಪ್ಪ ಗುಣದಾಳ ಸಂಘರ್ಷ ನ್ಯೂಸ್ಗೆ ಸ್ವಾಗತ. ದಿನಾಂಕ 9ನೇ ತಾರೀಕಿನಂದು ಬಾಗಲಕೋಟೆ ನಗರದಲ್ಲಿ ಒಂದೇನಪ್ಪ ಅಂದ್ರೆ ಒಂದು ಲಾಠಿ ಚಾರ್ಜ್ ಆಗುತ್ತೆ. ಲಾಠಿ ಚಾರ್ಜ್ ಆಗಿದ್ದು ಈ ಮುನ್ಸಿಪಾಲಿಟಿ ಸರ್ಕಲ್ ಅಂತ ನಗರಸಭೆ ಸರ್ಕಲ್ ಇದೆ, ಬಸವೇಶ್ವರ ಬ್ಯಾಂಕ್ ಹತ್ರ. ಅಲ್ಲಿ ಹಿಂದೂ ಪರ ಸಂಘಟನೆಗಳ ಮುಖಂಡರು ಒಂದು ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಪರಿಸ್ಥಿತಿಯನ್ನ ಹತೋಟೆ ನಿಯಂತ್ರಣ ಮಾಡಲಿಕ್ಕೆ ಪೊಲೀಸರು ಲಘು ಲಾಠಿ ಪ್ರಹಾರ ಮಾಡಿದ್ರು ಅನ್ನುವಂತ ಒಂದು ಸುದ್ದಿ ಬರ್ತದೆ. ಆ ತಕ್ಷಣವೇ ಏನು ಹೋರಾಟಗಾರರು ಪ್ರತಿಭಟನೆ ಮಾಡ್ತಾ ಇರ್ತಾರ, ಈ ಪ್ರತಿಭಟನಾ ಸ್ಥಳಕ್ಕೆ ಮಾಜಿ ಶಾಸಕರು ಏನು ವೀರಣ್ಣ ಚಿರಂತಿಮಠ್ ಅವರಿಗೆ ಕಿರಿಕಿರಿ ಮಠ ಅಂತಾನು ಕೂಡ ಕರೀತಾರ. ಯಾಕೆ ಕಿರಿಕಿರಿ ಮಠ ಅಂತ ಕರೀತಾರ ಅಂದ್ರ, ಅವರ ಬವಿವಿ ಸಂಘದಲ್ಲಿ ಅನೇಕ ಜನ ದಲಿತ ಪರ ಏನು ಸಮುದಾಯದ ಜನ ಕೆಲಸ ಮಾಡುವಾಗ ಜಾತಿ ನಿಂದನೆ ಮಾಡುವ ಮೂಲಕ ಅನೇಕ ಜನರನ್ನ ತೆಗೆದು ಹಾಕಿರುವಂತ ಇತಿಹಾಸ ಅವ್ರ ಹೆಗಲಿಗಿದೆ. ಅದಲ್ಲದೆ ಬೇರೆ ಬೇರೆ ವಿಚಾರದಲ್ಲಿ ಅವರ ವಿರುದ್ಧ ಅನೇಕ ಹೋರಾಟಗಳಾಗಿರ್ತಾವ. ಮತ್ತು ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಒಂದು ಸರ್ಕಾರಿ ಏನಪ್ಪಾ ಅಂದ್ರ ಮೆಡಿಕಲ್ ಕಾಲೇಜು ತರಬೇಕು ಅನ್ನುವಂತ ಹೋರಾಟವನ್ನ ನಮ್ಮ ಹೋರಾಟಗಾರರು ಮಾಡ್ತಾ ಇದ್ರ, ಅದಕ್ಕೂ ಕೂಡ ಇಂಡೈರೆಕ್ಟ್ ಆಗಿ ಅಡ್ಡಿ ಮಾಡಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ. ಈತ ಪ್ರತಿಭಟನಾ ಸ್ಥಳಕ್ಕೆ ಬರ್ತಾರ. ಬಂದ ನಂತರವೂ ಕೂಡ ಆ ಹೋರಾಟಗಾರರ ಜೊತೆ ಮಾತುಕತೆ ಮಾಡ್ತಾ ಇರ್ತಾರ. ಹೋರಾಟ ಮಾಡ್ತಿರುವಂತವ್ರು ಯಾರಪ್ಪ ಅಂದ್ರ ಒಬ್ಬ ಕುಮಾರಸ್ವಾಮಿ ಅಂತಕ್ಕಂಥ ಒಬ್ಬ ವಕೀಲರು, ಅವರ ನೇತೃತ್ವದಲ್ಲಿ ಹೋರಾಟ ನಡೀತಾ ಇರ್ತದೆ. ಲಾಠಿ ಚಾರ್ಜ್ ಕೂಡ ಆಗ್ತದೆ. ಅದಾದ ನಂತರ ಎಲ್ಲ ಹೋರಾಟಗಾರರು ಪೊಲೀಸರು ವಿನಾಕಾರಣ ನಮ್ಮ ಮೇಲೆ ದ್ವೇಷ ಭಾವನೆಯಿಂದ ಲಾಠಿ ಚಾರ್ಜ್ ಮಾಡಿದ್ದಾರ, ಏನೋ ಹಿಂದೂ ಪರ ಸಂಘಟನೆಯವ್ರನ್ನ ಹತ್ತಿಕ್ತಾ ಇದಾರ ಅನ್ನುವಂತಹ ಅನೇಕ ವಿಡಿಯೋಗಳನ್ನ ತಾವು ವೈರಲ್ ಕೂಡ ಆಗ್ತಾವ, ತಾವೆಲ್ಲ ನೋಡಿರ್ತೀರಿ. ವಾಸ್ತವದಲ್ಲಿ ಏನಾಯ್ತು ಘಟನೆ, ಇದ್ರ ಬಗ್ಗೆ ಇವತ್ತು ಸಂಘರ್ಷ ನ್ಯೂಸ್ ಏನು ವಾಸ್ತವತೆ ನಡೆದಿದೆ ಅದರ ಬಗ್ಗೆ ಮಾತನಾಡ್ಲಿಕ್ಕೆ ನಾವು ಒಂದು ಸುದ್ದಿಯನ್ನು ಹೊತ್ಕೊಂಡು ಬಂದಿದ್ದೀವಿ. ಸ್ನೇಹಿತರೆ, ಇದು ಬದಾಮಿ ಮೂಲದ ಇಬ್ಬರು ಜೋಡಿ, ಹೆಸರುಗಳನ್ನ ಹೇಳಲ್ಲ, ಹೆಸರೆಲ್ಲ ಡೀಟೇಲ್ಸ್ ಇದೆ ನನ್ನ ಹತ್ರ. ಆದ್ರೆ ಹುಡುಗಿ ಮುಸ್ಲಿಂ ಸಮಾಜದ ಹುಡುಗಿ ಆಗಿರ್ತಾಳ, ಹುಡುಗ ಹಿಂದೂ ಸಮಾಜದ ಹುಡುಗ ಆಗಿದ್ದರಿಂದ ಇಬ್ಬರೂ ಕೂಡ ಏನಿದು ಬದಾಮಿ ನಗರದ ನಿವಾಸಿಗಳೇ ಆಗಿರ್ತಾರ. ಇವರಿಬ್ರು ಅದೇನೋ ಪ್ರೀತಿ ಮಾಡ್ಕೊಂಡಿರ್ತಾರಂತ. ಲವ್ ಮಾಡ್ತಾ 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 ಅವರು ಬಂದು ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗಿರ್ತಾರ. ಅದಾದ ನಂತರ ಹುಡುಗಿ ಮನೆಯವರ ಕಡೆಯಿಂದ ಮತ್ತು ಹುಡುಗನ ಮನೆಯಲ್ಲಿ ಎರಡೂ ಕೂಡ ಇರಬಹುದು. ಯಾಕಂದ್ರೆ ಅನ್ಯ ಜಾತಿಯ ಅನ್ಯ ಧರ್ಮದ ಯಾರಾದ್ರೂ ಹುಡುಗಿನ ನಾವು ಪ್ರೀತಿಸಿದ್ರೆ ಅಷ್ಟು ಸುಲಭವಾಗಿ ಯಾರು ಕೂಡ ಒಪ್ಕೊಳ್ಳೋದಿಲ್ಲ, ಅದು ಯಾರದೇ ಮನೆ ಇರಲಿ. ಸೊ ಆ ಕಾರಣಕ್ಕಾಗಿ ಗಲಾಟೆಗಳು ಪ್ರಾರಂಭ ಆಗುವ ಮುನ್ಸೂಚನೆ ಇರೋ ಕಾರಣ ಹುಡುಗ ಹುಡುಗಿ ಏನು ಮಾಡ್ತಾರಪ್ಪ ಅಂದ್ರ, ಮಾನ್ಯ SP ಸಾಹೇಬ್ರನ್ನ, CPI ಸಾಹೇಬ್ರನ್ನ ಮತ್ತು DSP ಸಾಹೇಬ್ರನ್ನ ಭೇಟಿ ಆಗ್ತಾರ ಅವ್ರು. ಯಾಕಂದ್ರೆ ನಾವು ಕಾನೂನಾತ್ಮಕವಾಗಿ ಏನಪ್ಪಾ ಅಂದ್ರ ವಯಸ್ಸಿಗೆ ಬಂದಂತವ್ರು ನಾವು ಮದುವೆ ಆಗಿದ್ದೀವಿ, ಮತ್ತೆ ನಮಗೆ ನಿಮ್ಮ ಪ್ರೊಟೆಕ್ಷನ್ ಹುಡುಗಿ ಮನೆ ಕಡೆಯಿಂದ ಹುಡುಗನ ಮನೆ ಕಡೆ ತೊಂದರೆ ಇದೆ, ನಮಗೆ ರಕ್ಷಣೆ ಕೊಡಬೇಕು ಅಥವಾ ನಮ್ಮ ತಂಟೆಗೆ ಯಾರು ಬರಬಾರದು ಅನ್ನುವಂತ ಒಂದು ಮನವಿಯನ್ನ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮಾಡ್ಲಿಕ್ಕೆ ಬರ್ತಾರ. ಈ ಸುದ್ದಿ ಹಿಂದೂ ಪರ ಸಂಘಟನೆಯವರಿಗೆ ಗೊತ್ತಾದ ತಕ್ಷಣ ಹುಡುಗನಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಯಾರ ಮನೆ ಅಕ್ಕಂಗಿರಂದ್ರು ಅಷ್ಟೇ, ಒಂದು ವೇಳೆ ಹುಡುಗ ಮುಸ್ಲಿಂ ಆಗಿ ಹುಡುಗಿ ಏನಾದ್ರೂ ಹಿಂದೂ ಆಗಿದ್ರೆ ಒಂದು ಲವ್ ಜಿಹಾದ್ ಅಂತಕ್ಕಂಥ ಒಂದು ದೊಡ್ಡ ಪ್ರಮಾಣದ ಗಲಾಟೆಯನ್ನೇ ಹಿಂದೂ ಪರ ಸಂಘಟನೆಯವರು ಮಾಡ್ತಾ ಇದ್ರು. ಆದ್ರೆ ಇಲ್ಲಿ ಹುಡುಗಿ ಮುಸ್ಲಿಂ ಇರೋ ಕಾರಣ ಮತ್ತು ಹುಡುಗ ಹಿಂದೂ ಇರೋ ಕಾರಣ ಹುಡುಗನಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಬರ್ತಾರೆ ಇವರು SP ಆಫೀಸ್ಗೆ. ಅಲ್ಲಿ SP ಆಫೀಸ್ನಲ್ಲಿ ಅನೇಕ ರೀತಿಯ ಘಟನೆಗಳು ನಡೀತಾವೆ. ಯಾಕಂದ್ರೆ ಹೊತ್ತು ಬೆಳೆಸಿ ಶಿಕ್ಷಣ ಕೊಟ್ಟು ಎಲ್ಲ ಪ್ರೀತಿ ವಾತ್ಸಲ್ಯದಿಂದ ಬೆಳೆಸಿರ್ತಕ್ಕಂಥ ಹುಡುಗಿ, ಯಾವುದೇ ಪ್ರಕರಣಗಳು ವಿಶೇಷವಾಗಿ ನಾವು 20 ವರ್ಷದ ಹೋರಾಟದ ಜೀವನದಲ್ಲಿ ನೋಡ್ತಾ ಇದ್ವಿ, ಯಾವುದೇ ಈ ರೀತಿಯ ಲವ್ ಮ್ಯಾರೇಜ್ಗಳು ಆದ ಸಂದರ್ಭದಲ್ಲಿ ಪೊಲೀಸರ ಒಂದು ಕರ್ತವ್ಯ ಏನಪ್ಪಾ ಅಂದ್ರ ಮಾನವೀಯತೆ ದೃಷ್ಟಿಯಿಂದ ತಂದೆ ತಾಯಿನ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತಾರ. ಹುಡುಗಿಗೆ ಕೊಟ್ಟರು ಕೂಡ ಹುಡುಗಿ ಒಪ್ಕೊಳ್ಳೋದಿಲ್ಲ. ನಾನು ಹುಡುಗನ ಜೊತೆ ಹೋಗ್ತೀನಿ ಅಂತ ಹೇಳಿ ಆಕೆ ಹುಡುಗನ ಪರವಾಗಿ ಮಾತನಾಡ್ತಾಳ. ತದನಂತರ SP ಅವರು ಹೇಳ್ತಾರ ಹುಡುಗಿ ಮನೆಯವರಿಗೆ, ನೋಡ್ರಿ ಆ ಹುಡುಗಿಗೆ ನಾವು ಸಾಕಷ್ಟು ಮನವಿಯನ್ನ ಮಾಡಿದೀವಿ, ಆಕೆ ಕನ್ವಿನ್ಸ್ ಮಾಡಿದೀವಿ, ಆದ್ರೆ ಹುಡುಗಿ ಕೇಳ್ತಾ ಇಲ್ಲ, ಆಕೆ ಹುಡುಗನ ಜೊತೆ ಹೋಗ್ತಾನೆ ಅಂತಿದ್ದಾಳ, ನೀವು ಹೊರಟು ಬಿಡ್ರಿ ಇಲ್ಲಿಂದ ಅಂತ ಹೇಳಿದಾಗ ಹುಡುಗಿ ಮನೆಯವರು ಆಕೆಗೆ ಶಾಪ ಹಾಕ್ತಾರೆ. ಹುಡುಗಿಗೆ ನಮ್ಮ ಪಾಲಿಗೆ ನಿನ್ನ ಸತ್ಯ ಮತ್ತೆ ಎಲ್ಲ ಹುಟ್ಟಿದ ಮನೆಯಲ್ಲಿ ಇರ್ತಕ್ಕಂಥ ನೋವು ತ್ರಾಸು, ಅವ್ರ ಅಣ್ಣ ತಮ್ಮ ಎಲ್ಲರ ಆಕೆಗೆ ಒಂದು ಹಿಡಿ ಶಾಪಾಗಿ ನಮ್ಮ ಪಾಲಿಗೆ ನೀನು ಇವತ್ತು ಸತ್ಯ ಅಂತ ಹೇಳಿ ಅಲ್ಲಿಂದ ಕೆಳಗಿಡಿದು ಬರುವಾಗ ಹಿಂದೂ ಪರ ಸಂಘಟನೆಯವರು ಜೋರು ಮಾಡ್ತಾರ. ಯಾರಿಗೆ? ಮುಸ್ಲಿಂ ಸಮಾಜದವರಿಗೆ. ಅವರು ಕೂಡ ತಮ್ಮ ಏನು ಮಗಳು ಹೋಗಿದ್ದ ಕಾರಣ ಅವರು ಕೂಡ ಇವ್ರ ಜೊತೆ ವಾಗ್ವಾದ ಮಾಡ್ತಾರ. ಎರಡು ಗುಂಪುಗಳ ನಡುವೆ ವಾಗ್ವಾದ ಆಗುವಂತ ಸಂದರ್ಭದಲ್ಲಿ ಈ ನಮ್ಮ ಬಿರಾದಾರ್ ಅಂತಕ್ಕಂತಹ ಒಬ್ಬ ದಕ್ಷ CPI ಸಾಹೇಬರು, ಇವರು ಮಾಜಿ ಸೈನಿಕರು ಕೂಡ ಇದಾರ, ಇವರು ಮಧ್ಯ ಪ್ರವೇಶಿಸಿ ಮತ್ತು ಇನ್ನೂ ಇತರ ಪೊಲೀಸರು ಮತ್ತು PSIಗಳೆಲ್ಲ ಸೇರಿ ಪರಿಸ್ಥಿತಿಯನ್ನ ತಿಳಿ ಮಾಡ್ತಾರ.
ನಿಮ್ ಪಾಲಿಗೆ ನೀವಿರಿ, ನಿಮ್ ಪಾಡಿಗೆ ನೀವಿರಿ, ಅವ್ರ ಪಾಲಿಗೆ ಅವ್ರು ಇರ್ತಾರ, ಅವ್ರ ಪಾಡಿಗೆ ಅವ್ರು ಇರ್ತಾರ ಅಂತ ಹೇಳಿದ ಪರಿಣಾಮವಾಗಿ ಈತ ಯಾರು ವಕೀಲ ಅಂತ ಹೇಳ್ಕೊಳ್ಳುವಂತ ಹಿಂದೂಪರ ಸಂಘಟನೆಯ ಮುಖಂಡ ಅಂತ ಹೇಳ್ಕೊಳ್ಳುವಂತ ಕುಮಾರಸ್ವಾಮಿ ಅವರು ಕೆಂಡಾಮಂಡಲವಾಗ್ತಾರ. ಕೆಂಡಾಮಂಡಲವಾಗಿ ಯಾವ ರೀತಿ ಮಾತನಾಡಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಎಲ್ಲ ಮುಗ್ದೈತಿ, ಸುಮ್ಮನೆ ಯಾಕೆ ಮಾಜಿ ಸೈನಿಕ ಮರ್ಯಾದೆ ಕೊಡ್ತೀನಿ ನಿನಗ. ಮಾಜಿ ಸೈನಿಕ ಒಬ್ಬ MLA ಚೀಲನಿ, ಒಬ್ಬ ಶಾಸಕರ ಚೀಲನಿ, ಪೇಟೆಯ ಚೀಲನಿ. ಸ್ನೇಹಿತರೆ, ನೋಡಿದ್ರಲ್ಲ, ಕುಮಾರಸ್ವಾಮಿ ಅವರ ಬಾಯಲ್ಲಿ ನಾಯಿ, ಲೋಫರ್, MLA ಚೇಲ ಮತ್ತು ಇನ್ನೊಂದು ಅವಾಚ್ಯ ಶಬ್ದ. ಅದು ದೊಡ್ಡ ಪ್ರಮಾಣದ ಒಂದು, ನಾವು ಅದನ್ನು ಬಾಯಲ್ಲಿ ಎಣ್ಲಿಕ್ಕಾಗಲ್ಲ, ಅಂತಹ ಒಂದು ಅವಾಚ್ಯ ಶಬ್ದಗಳನ್ನ ಬಳಸಿ ನೀವು ನಮಗೆ ಮರ್ಯಾದೆ ಕೊಟ್ಟಿಲ್ಲ ಅಂದ್ರೆ ಏನು? ಪೊಲೀಸರು ಮುಸಲ್ಮಾನರ ಮೇಲೆ ಲಾಠಿ ಚಾರ್ಜ್ ಮಾಡಬೇಕಾಗಿತ್ತು, ಅಥವಾ ಕೇಸ್ ಹಾಕ್ಬೇಕಾಗಿತ್ತು, ಅಥವಾ ಅವರನ್ನ ದಬಾಯಿಸಬೇಕಾಗಿತ್ತು. ಇವ್ರ ಪ್ರಕಾರ ಯಾವ ಹುಡುಗಿ ಹುಡುಗ ಕಾನೂನು ಪ್ರಕಾರ ಮದುವೆ ಆಗಿದ್ದಾರೋ ಅವರನ್ನ ಸೇಫ್ ಮಾಡಿದ್ದಾರೆ ಪೊಲೀಸರು. ತದನಂತರ ಎರಡು ಗುಂಪುಗಳ ನಡುವೆ ಒಂದು ಘರ್ಷಣೆ ಆಗ್ಬೇಕಾಗಿತ್ತು, ಅದನ್ನು ತಡೆದಿದ್ದಾರೆ. ತಡೆದು ಸಮಾಧಾನ ಮಾಡಿ ಕಳಿಸಿದ್ದೆ ಇವರಿಗೆ ನೋವಾಯ್ತು, ಏನು ಅವರಿಗೆ ಹರ್ಟ್ ಆಯ್ತು. ಇವರಿಗೆ ಯಾರು ಹಿಂದೂಪರ ಸಂಘಟನೆಯವರಿಗೆ. ಯಾಕಂದ್ರೆ ಇವರು ದೊಡ್ಡ ಪ್ರಮಾಣದ ಒಂದು ಗಲಾಟೆಯನ್ನ ಸೃಷ್ಟಿ ಮಾಡಬೇಕಾಗಿತ್ತು. ಮಾನ್ಯ ಕುಮಾರಸ್ವಾಮಿ ಅವರೇ ಮತ್ತು ಚಿರಂತಿ ಮಠ್, ಕಿರಿಕಿರಿ ಮಠ್ ಅವರೇ, ಈಗಾಗಲೇ ನಿಮ್ಮ MLA ಸೋತಿದ್ರಿ ನೀವು. ಚಿರಂತಿ ಮಠ್ ಅವರು MP ಚುನಾವಣೆಗಳು ಮುಗಿದಾವ, ಮತ್ತೆ ಯಾಕೆ ನಿಮಗೆ ಹಿಂದೂ ಮುಸ್ಲಿಂ ಗಲಾಟೆ ಸೃಷ್ಟಿ ಆಗಬೇಕು? ಒಟ್ನಲ್ಲಿ ಜನ ನೆಮ್ಮದಿಯಿಂದ ಇರಬಾರ್ದು. ಜನರ ನೆಮ್ಮದಿಯನ್ನ ಹಾಳು ಮಾಡೋದೇ ನಿಮ್ಮ ಉದ್ದೇಶನ ಅಲ್ರಿ? ಪ್ರಜ್ವಲ್ ರೇವಣ್ಣ ಅವರು ಶೀಷ್ಣದ ಒಂದು ದೊಡ್ಡ ಗಾತ್ರದ ಬಂಡ ಹೆಣ್ಣೆ ಎತ್ಕೊಂಡು ಇವತ್ತು ಜಗತ್ ಜಾಹೀರಾಗಿದೆ. ನೀವು ಒಂದು ಮಾತು ಮಾತಾಡಲಿಲ್ಲಲ್ರಿ? 2,000ಕ್ಕೂ ಹೆಚ್ಚು ಹಿಂದೂಪರ ಹೆಣ್ಣು ಮಕ್ಕಳ ಜೀವನ ಹಾಳಾಗಿದೆ. ಮತ್ತು ಇಲ್ಲಿ ಮಾಜಿ ಸೈನಿಕರು ಮತ್ತು ಇವತ್ತಿನ ಪ್ರೆಸೆಂಟ್ CP ಆಗಿರ್ತಕ್ಕಂಥ ಬಿರಾದರ್ ಸಾಹೇಬರು ಕೂಡ ಒಬ್ಬ ಹಿಂದೂ ಸಮಾಜದವರು. ಈ ಹಿಂದೂ ಸಮಾಜದವರಿಗೆ ಈ ರೀತಿ ಕಿರುಕುಳ ನಿಮ್ದು? ಅರೆ, ಈ ದೇಶದ ಸೈನಿಕನ ಹೆಂಡತಿಯನ್ನ ಬೆತ್ತಲೆ ಮೆರವಣಿಗೆ ಮಾಡಿದ್ರು ಮಾತನಾಡಲಾರ್ದಂತವ್ರು ನೀವು ಇವತ್ತು ಈ ಮದುವೆ ಬಗ್ಗೆ ಅಥವಾ ಈ ಪ್ರಕರಣದ ಬಗ್ಗೆ ಯಾಕೆ ನಿಮ್ಗೆ ಇಂಟ್ರೆಸ್ಟ್ ಆಯ್ತು? ಯಾಕೆ ನೀವು ಗಲಾಟೆಗಳನ್ನ ಸೃಷ್ಟಿ ಮಾಡಿದ್ರಿ? ಯಾಕೆ ಪೊಲೀಸರಿಗೆ ಕಾನೂನಿಗೆ ಭಯ ಇಲ್ವಾ ನಿಮ್ಗೆ? ನೀವು ಹಿಂದೂಪರ ಸಂಘಟನೆಯವರು ಅಥವಾ ದಲಿತ ಪರ ಸಂಘಟನೆಯವರು ಅಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದಾ? ಕಾನೂನು ಅನ್ನುವಂಥದ್ದು ಒಂದು ಜೀವಂತ ಇದೆಯಲ್ರಿ. ಆ ಬಾಯಿಯಿಂದ ಬರುವಂತ ಶಬ್ದಗಳೆಂತವು ನಿಮ್ನು. ಆ ರೀತಿಯ ಒಬ್ಬ ಸಂಘಟನೆಯ ಮುಖಂಡ ಮಾತನಾಡಲಿಕ್ಕೆ ಸಾಧ್ಯನಾ? ಉದ್ದೇಶಪೂರ್ವಕವಾಗಿ ಪೊಲೀಸರನ್ನ ಕೆಣಕಿ ಒಂದು ಗಲಾಟೆ ಸೃಷ್ಟಿ ಮಾಡೋದು ನಿಮ್ಮ ಉದ್ದೇಶವಾಗಿತ್ತಾ? ಪೊಲೀಸರು ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅದನ್ನೇ ಮಾಡ್ತಾರೆ. ಇವತ್ತು ಹಿಂದೂಪರ ಸಂಘಟನೆಯಲ್ಲಿ, ದಲಿತ ಪರ ಸಂಘಟನೆ ಇರಲಿ ಅಥವಾ ರೈತ ಪರ ಸಂಘಟನೆ ಅಥವಾ ಬೇರೆ ಯಾವ ಸಂಘಟನೆಗಳಿದ್ರು ಕೂಡ ಪರಿಸ್ಥಿತಿ ನಿಯಂತ್ರಣ ಮಾಡಲಿಕ್ಕೆ ಇತಿಹಾಸ ಇದೆ. ಅವರು ಲಾಠಿ ಪ್ರಹಾರ ಮಾಡ್ತಾರೆ, ತಾತ್ಕಾಲಿಕ ಅರೆಸ್ಟು ಮಾಡ್ತಾರೆ, ಅಥವಾ ಬೇರೆ ಬೇರೆ ವಿಚಾರಗಳನ್ನು ಕೂಡ ಅವರು ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ಹಿಂದೂಪರ ಸಂಘಟನೆಯವರು ಅಂತ ಹೇಳಿಕೊಳ್ಳುವಂತಹ ಈ ಜನ ಈ ಪ್ರಕರಣದಲ್ಲಿ ಮೂಗು ತೋರಿಸುವುದಲ್ಲದೇನೆ ಒಂದು ಮುಸ್ಲಿಂ ಹುಡುಗಿ ಅನ್ನೋ ಕಾರಣಕ್ಕಾಗಿ ಹುಡುಗನಿಗೆ ಬೆನ್ನೆಲುಬಾಗಿ ನಿಲ್ತಾರೆ. ಇದರ ಅರ್ಥ ಏನು? ಭಾರತ ದೇಶದಲ್ಲಿ ಸಮಾನತೆ ಇದೆ. ಮುಸ್ಲಿಂ ಹುಡುಗ ಆಗಿರ್ಲಿ ಹುಡುಗಿ ಆಗಿರ್ಲಿ ಅವರು ಸಮಾನರೇ, ದಲಿತರಾಗಿರ್ಲಿ ಹಿಂದೂಗಳಾಗಿರ್ಲಿ ಅವರು ಸಮಾನರೇ, ಬೇರೆ ಯಾವ ಅನ್ಯ ಜಾತಿಯವರಾಗಿದ್ರು ಕೂಡ ಸಮಾನರೇ. ನಾವೆಲ್ಲ ಭಾರತೀಯರೇ. ಅದಕ್ಕಾಗಿ ಸಾರ್ವಜನಿಕರಲ್ಲಿ ಗುಸುಗುಸು ಪಿಸುಪುಸು ಕೇಳಿ ಬರ್ತಾ ಇದೆ. ಏನಪ್ಪ ಹಿಂದೂಪರ ಸಂಘಟನೆಯವರ ಕಿರಿಕಿರಿ? ಈ ರೀತಿಯಾಗಿ ನಾವು ನೆಮ್ಮದಿಯಿಂದ ಬದುಕ್ತಾ ಇದ್ದೀವಿ, ಅದನ್ನ ಹಾಳು ಮಾಡ್ಲಿಕ್ಕೆ ಇಂತಹ ಕೃತ್ಯಗಳನ್ನ ಮಾಡ್ತಾರ.
ಅದು ಕೂಡ ಪೊಲೀಸರ ಮೇಲೆ ರೌಡಿಸಮ್ ಗುಂಡಾಗಿರಿ ಮಾಡುವಂತಹ ಹಂತಕ್ಕೆ ಇವರು ಹೋಗಿದ್ದಾರೆ ಅನ್ನುವಂತಹ ಮಾತು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ ಬಾದಾಮಿ ಪ್ರಕರಣ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಬೆಂಕಿ ಹತ್ತಿ ಉರಿಬೇಕನ್ನುವಂತ ಆಶೆಯನ್ನ ಇಟ್ಕೊಂಡು ಇವರು ಉದ್ದೇಶಪೂರ್ವಕವಾದಂತಹ ಹೋರಾಟ ಮಾಡ್ತಾ ಇದ್ರು ಅನ್ನುವಂತ ಹಲವಾರು ಮುಖಂಡರು ಹೇಳ್ತಾರೆ. ಮತ್ತು ಈ ಘಟನೆ ನಡೆದಿರುವಂತಹ ಪ್ರತ್ಯಕ್ಷದರ್ಶಿಗಳು, ನಾನು ಹೆಸರು ಹೇಳೋದಿಲ್ಲ, ಅವ್ರನ್ನ ನಾವು ಸಂಪರ್ಕ ಮಾಡಿದಾಗ ಅವರು ಕೂಡ ಹೇಳಿದ್ರು, ನಾವು ಪೊಲೀಸರ ಯಾವುದೇ ರೀತಿಯಾದಂತಹ ತಪ್ಪಿಲ್ಲ, ಅವರು ನಮ್ಮ ಪರಿಸ್ಥಿತಿಯನ್ನ ನಮಗೂ ಕೂಡ ಸಮಾಧಾನ ಮಾಡಿದ್ರು, ಹುಡುಗಿಯನ್ನ ಕೂಡ ಶೇಪ್ ಮಾಡಿದ್ರು. ನಂತರ ನಾವು ಕೆಳಗಡೆ ಬಂದಾಗ ಇವರೇನು ಹುಡುಗನ ಕಡೆ ಅಂತ ಬಂದಿರತಕ್ಕಂತ ಹಿಂದೂ ಪರ ಸಂಘಟನೆಯವರು ಮುಸಲ್ಮಾನರ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಬಂದಾಗ ಅದನ್ನು ಕೂಡ ತಡೆಯುವಂತ ಕೆಲಸ ಮಾಡಿ ಎರಡೂ ಸಮುದಾಯದವರನ್ನ ಸಮಾಧಾನಗೊಳಿಸಿದ್ರು. ಅಷ್ಟಕ್ಕೆ ಕೋಪಗೊಂಡಿರ್ತಕ್ಕಂತ ಕುಮಾರಸ್ವಾಮಿ ಅನ್ನುವಂತ ಅವರ ತಂಡ ಮತ್ತು ಎಲ್ಲ ಹಿಂದೂ ಪರ ಸಂಘಟನೆಯ ಮುಖಂಡರು ಅವರ ಮೇಲೆ ಮುಗಿ ಬೀಳ್ತಾರ. ಪೊಲೀಸರಿಗೆ ಈ ರೀತಿ ಅವಾಚ್ಯವಾಗಿ ಬೈದಿರುವಂತವರು ಅಲ್ಲಿರ್ತಕ್ಕಂಥ ಮುಸ್ಲಿಂ ಸಮಾಜದ ಮೇಲೆ ಯಾವ ರೀತಿ ಇವರು ಬೈದಿರಬಾರದು ಅನ್ನುವಂಥದ್ದನ್ನ ತಾವು ಊಹೆ ಮಾಡ್ಕೊಳ್ಳಿ. ಸಮಾಜದ ಸಾಮರಸ್ಯ ಹಾಳಾಗಬಾರದು, ನಾವೆಲ್ಲ ಭಾರತೀಯರು ಅನ್ನುವಂತ ಭಾವನೆ ಬರಬೇಕು. ಈ ದೇಶ ಕೇವಲ ಮಾತ್ರ ಹಿಂದೂಗಳದಲ್ಲ, ಮುಸ್ಲಿಮರದಲ್ಲ, ದಲಿತರದಲ್ಲ. ಈ ದೇಶ ಭಾರತ ದೇಶದಲ್ಲಿ ಹುಟ್ಟಿರುವಂತ ಎಲ್ಲರ ದೇಶ ಆಗಿದೆ. ಎಲ್ಲರಿಗೂ ಸಮಾನ ಹಕ್ಕಿದೆ. ಯಾರೊಬ್ರು ಇಲ್ಲಿ ದೊಡ್ಡವರಲ್ಲ, ಯಾರೊಬ್ರು ಚಿಕ್ಕವರು ಅಲ್ಲ. ಅದರಲ್ಲೂ ಪೊಲೀಸ್ ಇದ್ದಾರೆ ಅಂತೇಳಿ ನಾವೆಲ್ಲ ಇದ್ದೀವಿ. ಪೊಲೀಸರ ಕಾನೂನು ಸುವ್ಯವಸ್ಥೆ ಮತ್ತು ಪರಿಸ್ಥಿತಿಯನ್ನು ಹತೋಟಕ್ಕೆ ತರುವಂತಹ ಪೊಲೀಸರಿಗೆ ನನ್ನದೊಂದು ಸೆಲ್ಯೂಟ್ ಇರಲಿ. ಯಾರು ತಪ್ಪಿತಸ್ಥರಿದ್ದಾರೋ ಅವರಿಗೆ ಆದಷ್ಟು ಬೇಗ ಶಿಕ್ಷೆ ಆಗಬೇಕು, ಕಾನೂನಾತ್ಮಕವಾದಂತಹ ಶಿಕ್ಷೆ ಆಗಬೇಕು. ಬಾಗಲಕೋಟೆ ಜಿಲ್ಲೆ ಸಾಮರಸ್ಯಕ್ಕೆ ಹೆಸರಾಗಬೇಕು, ಸಮಾನತೆಯಿಂದ ಕೂಡಿರಬೇಕು, ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಆಗಿರ್ಬೇಕು ಅನ್ನುವಂಥದ್ದೇ ನಮ್ಮ ಉದ್ದೇಶ. ಹೆಚ್ಚಿನ ಸುದ್ದಿಗಾಗಿ ಸಂಘರ್ಷ ನ್ಯೂಸ್ ಕರ್ನಾಟಕ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ. ಧನ್ಯವಾದಗಳು.